ಮಾಟ ಮಂತ್ರ ಆಗಿದ್ದರೆ ಆ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೆ, ಹಾಗೆ ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿಯ ಗುಣಲಕ್ಷಣಗಳು, ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮಾಟ ಮಂತ್ರಕ್ಕೆ ಒಳಗಾದಂತಹ ವ್ಯಕ್ತಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಆವಾಗ ಮಾಡಿದಾಗ ಅವ್ರ ಬಿಹೇವಿಯರೇ ಒಂಥರ ಇರುತ್ತೆ. ಸ್ವಲ್ಪ ದಿನಗಳಾದಮೇಲೆ ನಾನು ಅದನ್ನು ಕೆಲಸ ಮಾಡಿದ್ದೀನಿ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಭಾವನೆ ಅವರಲ್ಲಿ ಇರುತ್ತೆ. ಹಾಗೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಅದು ವಿಶೇಷವಾಗಿ ಹಬ್ಬದ ದಿನಗಳಲ್ಲೇ ಯಾರ ಮನೆಯಲ್ಲಿ ಅತಿಯಾಗಿ ಅಂದರೆ ಕಾರಣನೇ ಇರಲ್ಲ, ಅಲ್ಲಿ ಜಗಳ ಆಗಬೇಕು ಅನ್ನೋಂಥದ್ದು ಏನು ವಿಷಯನೇ ಇರಲ್ಲ. ಸುಮ್ಮನೆ ಇದ್ದಕ್ಕಿದ್ದಂಗೆ ಚಿಕ್ಕ ವಿಷಯಕ್ಕೂ ಸಹ ಜಗಳ ಆಡೋದು, ಆ ಥರ ಒಂದು ವಾತಾವರಣ ಇದ್ದರೆ ಅದು ಖಂಡಿತ ಮಾಟ ಮಂತ್ರದ ಪ್ರಭಾವದಿಂದನೇ. ಹಾಗೆ ಯಾರು ಮಾಟ ಮಂತ್ರಕ್ಕೆ ಒಳಗಾಗಿರ್ತಾರಲ್ಲ ವ್ಯಕ್ತಿ, ಆ ವ್ಯಕ್ತಿಗೆ ಕಣ್ಣಂತೂ ಯಾವಾಗಲೂ ಕೆಂಪಗಿರುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಸುಮ್ಮನೆ ಆದರೆ ಜಗಳ ಆಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಸಹ ವ್ಯಕ್ತಿಗೆ ಅರಿವೇ ಇರೋದಿಲ್ಲ. ಆ ರೀತಿಯ ಒಂದು ಸ್ವಭಾವ ಇರುತ್ತೆ. ಆಮೇಲೆ ಆ ವ್ಯಕ್ತಿಗೆ ಮಾಟ ಮಂತ್ರಕ್ಕೆ ಒಳಗಾಗಿರ್ತಾರಲ್ಲ ಆ ವ್ಯಕ್ತಿಗೆ ಆ ಮನೆಯಲ್ಲಿ ಬೇರೆ ಸದಸ್ಯರಿರ್ತಾರಲ್ಲ ಅವ್ರನ್ನೆಲ್ಲ ಕಂಡ್ರೆ ಆಗೋದಿಲ್ಲ. ಯಾರಿಗೆ ಕಂಡ್ರೆ ಆಗದಂಗೆ ಮಾಡಿಕ್ಕಿರ್ತಾರೋ ಅವ್ರ ಮುಖಗಳನ್ನ ಕಂಡ್ರಂತೂ ಸಹಿಸೋದಕ್ಕೆ ಆಗೋದಿಲ್ಲ. ಆ ರೀತಿಯ ಒಂದು ಬಿಹೇವಿಯರ್ ಅವರಲ್ಲಿ ಮೂಡ್ತಾ ಇರುತ್ತೆ. ಅವ್ರನ್ನ ಕಂಡ್ರೆ ಆಗೋಲ್ಲ, ಬಾಯಿಗೆ ಬಂದಂಗೆ ಬೈಯೋದು, ಯಾವಾಗಲೂ ಪ್ರತಿನಿತ್ಯ ಜಗಳ ಆಡೋದು, ಬೆಳಗ್ಗೆಯಿಂದ ಸಂಜೆ ತನಕ ಒಂಥರ ವಿಚಿತ್ರ ವರ್ತನೆ ಇರುತ್ತೆ ಮನೆಯಲ್ಲಿ. ದಿನನಿತ್ಯ ಜಗಳ ಅದು ಆದ್ರಂತೂ ಮಾಡಿಟ್ಬಿಟ್ರೆ ಪ್ರತಿನಿತ್ಯ ತಪ್ಪದೇ ಇಲ್ಲ ಜಗಳ. ಬೆಳಗ್ಗೆಯಿಂದ ಸಂಜೆ ತನಕ ಬೇರೆಯವ್ರ ಮನೇಲಿ ಬೇರೆಯವ್ರ ಮುಖ ಯಾರಿಗೆ ಆಗೋದಿಲ್ವೋ ಆ ರೀತಿ ಮಾಡಿಟ್ಟಿರ್ತಾರೆ. ಅವ್ರ ಮುಖ ನೋಡಿದ್ರೆ ಸಾಕು ಬೆಳಗ್ಗೆಯಿಂದ ಸಂಜೆ ತನಕ ವಿನಾಕಾರಣ ಸುಮ್ಮನೆ ಪದೇ ಪದೇ ಜಗಳ ಮಾಡ್ತಾ ಇರ್ತಾರೆ. ಹಾಗೆ ಅದು ವಿಶೇಷವಾಗಿ ಹಬ್ಬದ ದಿನಗಳಲ್ಲೇ ಜಗಳ ಆಡ್ತಾ ಇರ್ತಾರೆ. ಇದೆಲ್ಲನೂ ಮಾಟ ಮಂತ್ರದ ಸಂಕೇತಗಳಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಸಹ ಪದೇ ಪದೇ ಇದೇ ರೀತಿ ಜಗಳ, ಅದು ವಿಶೇಷವಾಗಿ ಹಬ್ಬದ ದಿನದೇ ಆಗ್ತಾಯಿದ್ದು, ನಿಮ್ಮನ್ನು ಕಂಡ್ರೆ ಆಗದಂಗೆ ಪ್ರತಿನಿತ್ಯ ಬೈಯೋದು, ಈ ಥರ ವಾತಾವರಣ ಇದ್ದರೆ ಅದು ಖಂಡಿತವಾಗಿ ಇದೇ ಲಕ್ಷಣಗಳು ಅಂತ ನೀವು ತಿಳ್ಕೊಬೇಕಾಗತ್ತೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.